ಬೆಳೆ ಕೈ ಸೇರುವ ಹೊತ್ತಲ್ಲಿ ಮಳೆ ಅಬ್ಬರಿಸಿದೆ. ಬಂಗಾರದಂತಹ ಬೆಳೆಯು ಮಳೆಯಿಂದ ಹಾಳಾಗ್ತಿದೆ. ಇದರಿಂದಾಗಿ ತರಕಾರಿಗಳ ದರ ದುಬಾರಿಯಾಗ್ತಿದೆ. ಟೊಮೆಟೊ ಬೆಲೆ ಶತಕ ಬಾರಿಸುವತ್ತ ಮುನ್ನುಗ್ಗುತ್ತಿದೆ. ಕೆಂಪು ಕೆಂಪಾಗಿ ಹೊಳಿತಾ ಇರುವ ಈ ಕೆಂಪು ಸುಂದರಿ ಕೈ ಸುಡ್ತಾ ಇದೆ. ಯಾಕಂದ್ರೆ ಮಳೆಯ ಹೊಡೆತಕ್ಕೆ ಕಂಗಾಲಾಗಿರುವ ಹೊತ್ತಲ್ಲೇ ಟೊಮೆಟೊ ಬೆಲೆ ಮತ್ತೆ 100ರ ಗಡಿಯತ್ತ ನುಗ್ಗಿದೆ. ಕೆಂಪೇಗೌಡ KSK 1100, 120, 150, 1150, 200 ರೂಪಾಯಿ. ಮಳೆ ಅವಾಂತರಕ್ಕೆ ತರಕಾರಿಗಳ ಬೆಲೆ ಏರಿಕೆ. ಶತಕ ಬಾರಿಸುವತ್ತ ಕೆಂಪು ಸುಂದರಿಯ ಓಟ. ಸೊಪ್ಪು ತರಕಾರಿಗಳ ಬೆಲೆ ದಿನೇ ದಿನೇ ಏರಿಕೆಯಾಗ್ತಾ ಇದೆ. ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳ್ತಾನೇ ಇದೆ. ಈ ನಡುವೆ ಕೆಂಪು ಸುಂದರಿ ಟೊಮೆಟೊಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಶುರುವಾಗಿದೆ. ಏಷ್ಯಾದ 2ನೇ ಅತಿ ದೊಡ್ಡ ಮಾರುಕಟ್ಟೆ ಎಂಬ ಹೆಗ್ಗಳಿಕೆ ಪಡೆದಿರುವ ಕೋಲಾರ APMC ಮಾರುಕಟ್ಟೆಯಲ್ಲಿ ಟೊಮೆಟೊ ಬೆಲೆ ಕೈ ಸುಡುವುದಕ್ಕೆ ಆರಂಭಿಸಿದೆ. ಇಷ್ಟು ದಿನ 15 ಕೆಜಿ ಟೊಮೆಟೊ ಕ್ರೇಟ್ನ ದರ 200ರಿಂದ 250 ರೂಪಾಯಿ ಇತ್ತು. ಇದೀಗ 15 ಕೆಜಿ ಟೊಮೆಟೊ 900 ರೂಪಾಯಿಯಿಂದ 1200 ರೂಪಾಯಿವರೆಗೆ ಹರಾಜಾಗಿದೆ. ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ನಾವು 9 ಎಕರೆ ಬೆಳೆದಿದ್ವಿ. 9 ಎಕರೆಯಲ್ಲಿ ಒಂದು 15,000 ಬಾಕ್ಸ್ ಬಂದೈತೆ. ಫಸ್ಟ್ ಬ್ಯಾಚ್ ಚೆನ್ನಾಗಿ ಬಂತು. ಈಗ ಈ ಬ್ಯಾಚ್ ಸ್ವಲ್ಪ ಕಡಿಮೆ ಆಗೈತೆ. ಚೆನ್ನಾಗಿದೆ. ನಮ್ಮದು 8 ತಿಂಗಳಿಂದ ಒಂದು 100 ಟನ್ನು ಬಜ್ಜಿನೂ ಬೆಳೆದಿದ್ದೀನಿ. ಚೆನ್ನಾಗಿದೆ. ಕೋಲಾರದ ಟೊಮೆಟೊಗೆ ಬಾಂಗ್ಲಾದೇಶ, ದೆಹಲಿ, ಒರಿಸ್ಸಾ, ಗುಜರಾತ್, ಪಶ್ಚಿಮ ಬಂಗಾಳ, ರಾಜಸ್ಥಾನ ರಾಜ್ಯದಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಈ ಬಾರಿ ಇಳುವರಿ ಕಡಿಮೆಯಾಗಿದ್ದು ರೋಗಗಳ ಕಾಟವೂ ಕಾಡಿದೆ. ಹೀಗಾಗಿ ಸ್ವಲ್ಪ ದಿನದಲ್ಲೇ 15 ಕೆಜಿ ಟೊಮೆಟೊ ಕ್ರೇಟ್ 2000ಕ್ಕೆ ಮಾರಾಟವಾದರೂ ಆಶ್ಚರ್ಯವಿಲ್ಲ. ವೈರಸ್ ಬಂದಿರೋದ್ರಿಂದ ಟೊಮೆಟೊ ಬೆಳೆಗಳಾಗ್ತಾ ಇಲ್ಲ. ರೈತರೆಲ್ಲ ಭಯ ಬಿದ್ದು ಬೆಳೆ 100 ಜನ ಬೆಳೆಯೋದ್ರಲ್ಲಿ 30 ಜನ ಮಾತ್ರ ಬೆಳೆದಿದ್ದಾರೆ. ಅದಕ್ಕೋಸ್ಕರ ಈ ರೇಟ್. ಸದ್ಯ ಹೋಲ್ಸೇಲ್ನಲ್ಲಿ ಕೆಜಿ ಟೊಮೆಟೊಗೆ 80 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಈಗಾಗಲೇ ಬೆಲೆ ಏರಿಕೆ ಬಿಸಿಯಿಂದ ನಲುಗಿರುವ ಜನರಿಗೆ ಟೊಮೆಟೊ ಬೆಲೆ ಏರಿಕೆ ಮತ್ತಷ್ಟು ಬಿಸಿ ಮುಟ್ಟಿಸಿರೋದಂತೂ ನಿಜ. ರಾಜೇಂದ್ರ ಸಿಂಹ, TV9 ಕೋಲಾರ.